ಬಾಗಲಕೋಟೆಯ ನವನಗರದ ಐದನೇ ಸೆಕ್ಟರ್ನಲ್ಲಿ ನಕಲಿ ಐಸ್ ಕ್ರೀಮ್ ಘಟಕಗಳು ತಲೆ ಎತ್ತಿವೆ. ರಿಯಾಜ್ ಕಲಬುರ್ಗಿ ಎಂಬಾತ ಹಾನಿಕಾರಕ ಕೆಮಿಕಲ್ ಅನ್ನು ಬಳಸಿ ಸ್ವಚ್ಛತೆ ಇಲ್ಲದೆ ಗಲೀಜು ನೀರಿನಲ್ಲೇ ಐಸ್ ಕ್ರೀಮ್ ಅನ್ನು ಮಾಡಿ ವಿವಿಧ ಕಂಪನಿಗಳ ಪಾಕೆಟ್ ಅನ್ನು ಹಾಕಿ ಗ್ರಾಹಕರಿಗೆ ಮಾರಾಟ ಮಾಡುತ್ತಿದ್ದಾನೆ. ತಾಪಮಾನ ಹಾಗೂ ನೆತ್ತಿ ಸುಡುವ ಬಿಸಿಲು ಇದರಿಂದ ತಪ್ಪಿಸಿಕೊಳ್ಳಲು ಜನ ಸಹಜವಾಗಿ ತಂಪು ಪಾನೀಯಗಳತ್ತ ಅಥವಾ ಐಸ್ ಕ್ರೀಮ್ಗಳತ್ತ ಮೊರೆ ಹೋಗ್ತಾರೆ. ಅದೇ ರೀತಿ ಆ ಐಸ್ ಕ್ರೀಮ್ ತಿನ್ನಲಿಕ್ಕೆ ಯೋಗ್ಯವಾಗಿದೆಯಾ ಅಥವಾ ಇದರಿಂದ ಫುಡ್ ಸೇಫ್ಟಿ ಸರ್ಟಿಫಿಕೇಟ್ ಇದೆಯಾ ಅಥವಾ ISI ಮಾರ್ಕ್ ಇದೆಯಾ ಅನ್ನೋದನ್ನ ಮಾತ್ರ ಗ್ರಾಹಕರು ಯೋಚನೆ ಮಾಡಲ್ಲ. ಅಂತಹ ಒಂದು ರಿಯಾಲಿಟಿ ಚೆಕ್ಗೆ ಪಬ್ಲಿಕ್ ಟಿವಿ ಇಳಿದಿರ್ತಕ್ಕಂಥದ್ದು. ನಾವೀಗಿರ್ತಕ್ಕಂಥದ್ದು ನವನಗರದ ಕೂಗಳತೆಯಲ್ಲಿಯೇ ಇರುವಂತಹ ಒಂದು ಐಸ್ ಕ್ರೀಮ್ ಘಟಕ. ಇದು ಅಕ್ರಮವಾಗಿ ತೆರೆದಿದೆಯಾ ಅಥವಾ ಇದು ಪರವಾನಗಿ ಇದ್ದೇ ಈ ರೀತಿಯಾದಂಥ ಏನು ಐಸ್ ಕ್ರೀಮ್ ಘಟಕವನ್ನ ಇಲ್ಲಿ ಮಾಡ್ತಾ ಇದ್ದಾರಾ ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲಿಯ ಫುಡ್ ಸೇಫ್ಟಿ ಆಫೀಸರ್ ಆಗಿರ್ಬೋದು ಅಥವಾ ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಬಂದು ಪರಿಶೀಲನೆಯನ್ನು ಮಾಡಬೇಕಾದಂತಹ ಪರಿಸ್ಥಿತಿ ಇದೆ. ಆದರೆ ಇದಕ್ಕೂ ಭಯಾನಕ ಸ್ಥಿತಿ ಅಂತಂದ್ರೆ ಯಾವುದೇ ಹೈಜೀನ್ ಇರಲ್ಲದೆ ಇಂತಹ ಐಸ್ ಕ್ರೀಮ್ ಅನ್ನ ಈ ರೀತಿಯಾಗಿ ತಯಾರಿಸುವಂತಹ ಘಟಕವನ್ನ ನೀವು ನೋಡ್ತಾ ಇರಬಹುದು. ನೀವೀಗಿರ್ತಕ್ಕಂಥದ್ದು ಏನು ಐಸ್ ಕ್ರೀಮ್ ಘಟಕದ ಒಳಗಡೆ ನಾವೀಗಿರ್ತಕ್ಕಂಥದ್ದು ನೀವು ನೋಡ್ತಾ ಇರಬಹುದು. ಇಲ್ಲಿ ರೆಫ್ರಿಜರೇಟರ್ನಲ್ಲಿ ಐಸ್ ಕ್ರೀಮ್ಗಳಂತ ಅಂದ್ರೆ ಏನು ಆರೆಂಜ್ ಕ್ಯಾಂಡಿಗಳಂತೀವಿ, ಆ ಆರೆಂಜ್ ಕ್ಯಾಂಡಿಗಳು ಇರ್ತಕ್ಕಂಥದ್ದು, ಅದರಲ್ಲಿ ಹುಳ ಬಿದ್ದಿದೆ, ರಬ್ಬರ್ ಬಿದ್ದಿರ್ತಕ್ಕಂಥದ್ದು, ಇಂತಹದ್ದನ್ನೇ ಇವರು ಏನು ಮಾರಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ಈ ಭಾಗದಲ್ಲಿ ನೀವು ನೋಡ್ತಾ ಇರಬಹುದು ಚೋಕೋಬಾರ್ ಅನ್ನುವಂತ ಒಂದು ಕಂಪನಿಯ ಏನು ಡುಪ್ಲಿಕೇಟ್ ರೆಡಿ ಮಾಡಿಕೊಂಡಿರ್ತಕ್ಕಂಥದ್ದು. ಇದರ ಮೂಲಕ ಏನು ಅಕ್ರಮವಾಗಿ ಐಸ್ ಕ್ರೀಮ್ ಅನ್ನ ಬೇರೆ ಬೇರೆ ಕಡೆ ಮಾರಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಚೋಕೋಬಾರ್ ಅನ್ನುವಂತ ಏನು ಕಂಪನಿಯ ಒಂದು ಸೀಲ್ ಇರ್ತಕ್ಕಂಥ ಒಂದು ಚಿತ್ರ ಇರ್ತಕ್ಕಂಥ ಐಸ್ ಕ್ರೀಮಿನ ಪ್ಯಾಕೆಟ್ಗಳನ್ನು ನೀವು ನೋಡ್ತಾ ಇರಬಹುದು. ಈ ರೀತಿಯಾದಂತಹ ಚಟುವಟಿಕೆಗಳು ಇಲ್ಲಿ ನಡೀತಾ ಇರ್ತಕ್ಕಂಥದ್ದು. ಎಲ್ಲ ರೀತಿಯ ಐಸ್ ಕ್ರೀಮ್ ಅನ್ನ ಇಲ್ಲಿ ಮಾಡಲಾಗುತ್ತೆ. ಐಸ್ ಕ್ರೀಮ್ ಅನ್ನ ಹೇಗೆ ಒಗೆದಿದ್ದಾರೆ, ಯಾವ ರೀತಿ ಇದರ ವ್ಯವಸ್ಥೆ ಇದೆ ಅನ್ನುವಂಥದ್ದನ್ನ ನಿಮ್ಮ ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು. ಈ ಭಾಗದಲ್ಲಿ ಎಷ್ಟು ಗಲೀಜಿದೆ ಆ ಐಸ್ ಕ್ರೀಮ್ ಮಾಡುವಂತಹ ಮಷೀನ್ ಆಗಿರ್ಬೋದು. ಈ ಘಟಕವನ್ನ ಇಲ್ಲಿ ಒಲೆಯನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಐಸ್ ಕ್ರೀಮ್ ಮಾಡಲಿಕ್ಕೆ ಬೇಕಾದಂತಹ ಸಾಮಗ್ರಿಗಳು, ಈ ನೀರಿನ ವ್ಯವಸ್ಥೆಯನ್ನು ಅಂದ್ರೆ ಇದೇ ನೀರಿನಿಂದ ಇವರು ಐಸ್ ಕ್ರೀಮ್ ಅನ್ನ ತಯಾರು ಮಾಡ್ತಾ ಇರ್ತಕ್ಕಂಥದ್ದು. ಐಸ್ ಕ್ರೀಮ್ ಮಾಡಲಿಕ್ಕೆ, ಐಸ್ ಕ್ರೀಮ್ ಕ್ಯಾಂಡಿಗಳನ್ನ ಮಾಡಲಿಕ್ಕೆ ಅವಕ್ಕ ಏನು ಮೋಡ್ ಅಂತೀವಿ, ಆ ಮೋಡ್ಗಳನ್ನು ಕೂಡ ನೀವು ಸಹಜವಾಗಿ ಇಲ್ಲಿ ನೋಡ್ತಾ ಇರುವಂಥದ್ದು. ಈ ರೀತಿಯಾದಂತಹ ವ್ಯವಸ್ಥೆ ಇಲ್ಲಿದೆ. ಹೀಗಾಗಿ ನಾವು ಪಬ್ಲಿಕ್ ಟಿವಿಯ ಮೂಲಕ ಈ ಒಂದು ರಿಯಾಲಿಟಿ ಚೆಕ್ ಅನ್ನ ನೀವು ಮಾಡಲಿಕ್ಕೆ ಬಂದಾಗ ಇಂತಹ ಬೆಳವಣಿಗೆ ಇಲ್ಲಿ ಕಂಡಿರ್ತಕ್ಕಂಥದ್ದು ನೀವು ನೋಡ್ತಾ ಇರ್ಬೋದು. ಇದು ಏನು ಒಂದು ಬೋಗಾಣಿಯಲ್ಲಿ ಚಾಕ್ಲೇಟ್ ಅಂದ್ರೆ ಐಸ್ ಕ್ರೀಮ್ ಕ್ಯಾಂಡಿಗೆ ಈ ಚಾಕ್ಲೇಟ್ ಅನ್ನ ಹಚ್ಚಿ ಇದನ್ನ ಮಾರಾಟ ಮಾಡ್ತಾರೆ. ಇದು ಎಷ್ಟು ತಿನ್ನಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಸಣ್ಣ ಸಣ್ಣ ಮಕ್ಕಳು, ವಯೋವೃದ್ಧರಾಗಿರ್ಬೋದು, ಸಹಜವಾಗಿ ಮಧ್ಯವಯಸ್ಕರಾಗಿರ್ಬೋದು, ಎಲ್ಲರೂ ಈ ಬಿಸಿಲಿನ ತಾಪದಿಂದ ಪಾರಾಗಲಿಕ್ಕೆ ತಂಪು ಪಾನೀಯಗಳು, ಐಸ್ ಕ್ರೀಮ್ಗಳತ್ತ ಮೊರೆ ಹೋಗ್ತಾರೆ. ಆದ್ರೆ ಈ ಐಸ್ ಕ್ರೀಮ್ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಮಕ್ಕಳ ಮೇಲೆ, ಮಕ್ಕಳು ಕಾಯಿಲೆ ಬೀಳ್ತಾರೆ, ಮಧ್ಯವಯಸ್ಕರು ಕಾಯಿಲೆ ಬೀಳ್ತಾರೆ. ಯಾಕೆ ಅಂತಂದ್ರೆ ಇಂತಹ ಐಸ್ ಕ್ರೀಮ್ ಅನ್ನ ತಿಂದಾಗ ಇವರು ಕಾಯಿಲೆ ಬೀಳೋದು ಗ್ಯಾರಂಟಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ನಂದಿ ಬ್ರ್ಯಾಂಡ್ ಅನ್ನುವಂತ ಒಂದು ಏನೋ ಕೆಮಿಕಲ್ ಇದೆ. ಇದು ಆರೆಂಜ್ ಕ್ಯಾಂಡಿಗೆ ಬಳಸುವಂತಹ ಕೆಮಿಕಲ್ ಇದು. ಇದನ್ನ ಹಾಕಿ ನೀರಿನಲ್ಲಿ ಹಾಕಿದಾಗ ಆರೆಂಜ್ ಕ್ಯಾಂಡಿಗಳು ತಯಾರಾಗುವಂಥದ್ದು. ಇನ್ನು ಕ್ರೀಮ್ ಕಲರ್ ಇರ್ತಕ್ಕಂಥದ್ದನ್ನ ನೀವು ನೋಡ್ತಾ ಇರ್ಬೋದು. ಅಲ್ಲಿ ಐಸ್ ಕ್ರೀಮ್ ಕಡ್ಡಿಗಳನ್ನು ನೋಡ್ತಾ ಇರ್ತಕ್ಕಂಥದ್ದು. ಎಲ್ಲ ರೀತಿಯ ಅವ್ಯವಸ್ಥೆ ಈ ಐಸ್ ಕ್ರೀಮ್ ಘಟಕದ ಒಳಗಡೆ ಇದ್ರೂ ಸಹಿತ ಇಲ್ಲಿವರೆಗೂ ಯಾವುದೇ ರೀತಿಯ ಕ್ರಮ ಇವ್ರ ಮೇಲೆ ಆಗಿಲ್ಲ ಅನ್ನುವಂಥದ್ದು ವಿಪರ್ಯಾಸ. ಇನ್ನೊಂದು ವಿಶೇಷ ಅಂತಂದ್ರೆ ಇದು ಏನು ನವನಗರದ ಜಿಲ್ಲಾಸ್ಪತ್ರೆ ಅಂತ ಏನ್ ಕರಿತೀವಿ, ಜಿಲ್ಲೆಯ ಎಲ್ಲ ರೋಗಿಗಳು ಬಂದು ಚಿಕಿತ್ಸೆ ಪಡೆಯುವಂತಹ ಒಂದು ತಾಣ. ಆ ತಾಣದಿಂದ ಕೂಗಳತೆಯ ದೂರದಲ್ಲಿರ್ತಕ್ಕಂಥ ಇದೊಂದು ಐಸ್ ಕ್ರೀಮ್ ಘಟಕ. ಇದಕ್ಕೆ ಯಾವುದೇ ರೀತಿಯ ಬೋರ್ಡ್ ಇಲ್ಲ. ನೀವು ದೃಶ್ಯದಲ್ಲಿ ನೋಡ್ತಾ ಇರಬಹುದು. ಒಂದು ತಗಡಿನ ಶೆಡ್ ನಲ್ಲಿ ಈ ರೀತಿಯಾದಂತಹ ಐಸ್ ಕ್ರೀಮ್ ಘಟಕವನ್ನ ಮಾಡಿ ಐಸ್ ಕ್ರೀಮ್ ಅನ್ನ ತಯಾರು ಮಾಡಿ ಇವರು ಜನರಿಗೆ ಮತ್ತೆ ಮಾರಾಟ ಮಾಡಲಿಕ್ಕೆ ಮುಂದಾಗಿರುವಂತದ್ದು. ಇದನ್ನ ನೀವು ನೋಡ್ತಾ ಇದ್ರೆ ನಿಜಕ್ಕೂ ನಿಮ್ಮ ಜೀವನದಲ್ಲಿ ಐಸ್ ಕ್ರೀಮ್ ಅನ್ನ ತಿನ್ನಬಾರ್ದು, ಈ ತಂಪು ಪಾನೀಯಗಳನ್ನ ಹೇಗೆ ಮಾಡ್ತಾರೆ ಅನ್ನುವಂಥದ್ದನ್ನ ಕಣ್ಣಾರೆ ನೋಡಿದಂಗೆ ಈ ವ್ಯವಸ್ಥೆಯನ್ನ ನೋಡಿದ್ರೆ ನಿಜಕ್ಕೂ ಯಾರೂ ಕೂಡ ಐಸ್ ಕ್ರೀಮ್ ತಿನ್ನಲ್ಲ. ಇಲ್ಲೊಂದು ಏನು ಐಸ್ ಕ್ರೀಮ್ ಆರೆಂಜ್ ಕ್ಯಾಂಡಿಯ ಏನು ಪ್ಯಾಕೆಟ್ ಇರ್ತಕ್ಕಂಥದ್ದು. ಈ ರೀತಿಯ ಪ್ಯಾಕೆಟ್ಗಳ ಮೂಲಕ ಇವನ್ನ ಹಾಕಿ ಒಳ್ಳೆಯ ಐಸ್ ಕ್ರೀಮ್ ಅನ್ನೋ ರೀತಿಯಲ್ಲಿ ಮಾರುಕಟ್ಟೆಗೆ ಬಿಡ್ತಾ ಇರ್ತಕ್ಕಂಥದ್ದು. ಇದು ಎಲ್ಲವನ್ನು ನೋಡಿದ್ರೆ ನಿಜಕ್ಕೂ ಐಸ್ ಕ್ರೀಮ್ ತಿನ್ಬೇಕಾ ಬೇಡವಾ ಅನ್ನುವಂಥದ್ದು. ನೀವು ನೋಡ್ರಿ ಈ ರೆಫ್ರಿಜರೇಟರ್ ಎಷ್ಟು ದಿನ ಆಗಿದೆ ಇದು ತೊಳೆದು, ಎಷ್ಟು ಗಲೀಜಿದೆ ಅನ್ನುವಂಥದ್ದು ಸಹಜವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಯಾವುದೇ ಐಸ್ ಕ್ರೀಮ್ ಅನ್ನು ಮಾಡ್ಬೇಕಂದ್ರೆ ಪ್ಯೂರಿಫೈಡ್ ವಾಟರ್ ಬೇಕಾಗುತ್ತೆ, ಅದು ಕೂಡ ಇಲ್ಲಿಲ್ಲ.
ಒಂದು ಗಲೀಜ್ ಒಂದು ತಗಡಿನ ಶೆಡ್ನಲ್ಲಿ ಈ ರೀತಿಯಾದಂತಹ ಐಸ್ ಕ್ರೀಮ್ ಅನ್ನ ತಯಾರು ಮಾಡಲಿಕ್ಕೆ ಇವರು ಹೊರಟಿರ್ತಕ್ಕಂಥದ್ದು. ಇದರ ಮಾಲೀಕ